ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದೇ ಥರ ಕಾಣುವಂತಹ ಎರಡು ತರಹದ ಬೀಡ್ಸ್ಗಳಿಂದ ಎರಡು ರೀತಿಯ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಗಳು. ಇದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ಥರ ಟೆಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. 140 ಎಳೆ ಇದೆ, ಇದು 130 ಎಳೆ ಇದೆ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಾಡ್ಕೋಬೋದು. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ, ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಮೊದಲು ಸೀರೆಗೆ ಮಾರ್ಕನ್ನು ಮಾಡಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಕುಚ್ಚುಗಳು ಬೇಕು ಅಂತ ನಿಮಗೆ ಒಂದು ಅಂದಾಜು ಮೇಲೆ ಸಿಗುತ್ತೆ ಲೆಕ್ಕ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ಒಂದು ಕುಚ್ಚು ಸ್ಟಾರ್ಟಿಂಗಲ್ಲಿ ಮೊದಲು ಲಾಕನ್ನು ಮಾಡ್ಕೊಳ್ಳಿ. ನೀವು ಪಲ್ಲು ಯಾವ ಕಲರ್ ಇರುತ್ತಲ್ಲ ಅದೇ ಕಲರ್ ಕಾಟನ್ ಥ್ರೆಡನ್ನು ನೀವು ತಗೋಬೇಕಾಗತ್ತೆ. ಆವಾಗ ಈ ಥ್ರೆಡ್ ಇಲ್ಲಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಮೊದಲು ಇಲ್ಲಿ ಕಾಟನ್ ಥ್ರೆಡ್ಡಿಂದ ಒಂದು 3 ಸಲ ನಾನು ಲಾಕನ್ನು ಮಾಡ್ಕೋತೀನಿ. 3 ಸಲ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಹಾಕ್ತೀನಿ. ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಅದಾದಮೇಲೆ ಈ ಥರ ಒಂದು ಪರ್ಲ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಒಂದು ಪರ್ಲ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು. ಇಷ್ಟು ಬೀಡ್ಗಳನ್ನು ಹಾಕಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕುಚ್ಚಿಗೆ ನೋಡಿ, ಇಲ್ಲಿ ಕಟ್ಕೊಳ್ಳುವಾಗ ಇದಕ್ಕೆ ಈ ಥರ ಒಂದು ವೈಟ್ ಪರ್ಲ್ ಬೀಡನ್ನು ಹಾಕಿ ಕಟ್ಟಿದ್ದೀನಿ. ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಈ ಥರ ನಾರ್ಮಲ್ ಆಗಿ ಸಾದಾ ಟೆಸಲ್ಸ್ ಕೂಡ ನೀವು ಮಾಡ್ಕೋಬೋದು. ಇವಾಗ ಇದನ್ನು ನಾನು ಉಲ್ಟಾ ಸೈಡಿಂದ ಹಾಕ್ತಿದ್ದೀನಿ. ಈ ಥರ ಟೆಸಲು ಈ ಥರ ಹಾಕಿ ಇದಕ್ಕೆ ಒಂದು ಮತ್ತೆ ಚಿಕ್ಕ ಗೋಲ್ಡ್ ಕಲರ್ ಒಂದು ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಈ ಬೀಡ್ ಬಿಟ್ಟು ಈ ಬೀಡ್ ಇದೆಯಲ್ಲ, ಈ ಬೀಡನ್ನು ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ತರ್ತೀನಿ. ಈ ಥರ ಬರುತ್ತೆ. ಮತ್ತೆ ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡು, ಇದನ್ನು ಕೂಡ ಮೇಲ್ಗಡೆಯಿಂದ ಈ ಥರ ಕೆಳಗಡೆ ತರ್ತೀನಿ. ನೀಡಲ್ಲು ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು ಹಾಕ್ತಾ ಹಾಗೆ. ಮತ್ತೆ ಒಂದು ಚಿಕ್ಕ ಗೋಲ್ಡ್ ಕಲರ್ ಬೀಡು. ಇವಾಗ ನೋಡಿ ಈ ಥರ ಕಾಣಿಸ್ತಿದೆ. ಇದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವು ಲಾಕನ್ನು ಮಾಡ್ಕೋಬೇಕು. ಈ ಥರ ಇದನ್ನು ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೋಬಾರ್ದು, ಯಾಕಂದರೆ ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ, ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳೋದು ಬೇಡ. ಈಗ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ ನಾನು, ಯಾಕಂದರೆ ಥ್ರೆಡ್ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ. ಮುಂದ್ಗಡೆ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ ಕೂಡ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ಕೂಡ ಇಲ್ಲಿ ಕಾಣಿಸೋದಿಲ್ಲ ನಮಗೆ. ಈಗ ಈ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಒಂದು ಕುಚ್ಚಿದು ನೀಟಾಗಿ ತೋರಿಸಿದ್ದೀನಿ, ಅರ್ಥ ಆಯಿತು ಅನ್ಕೋತೀನಿ ಈ ಡಿಸೈನ್ ನಿಮಗೆ. ಇದೇ ಥರ ಇನ್ನೊಂದು ಪಕ್ಕದಲ್ಲೇ ಮಾಡ್ಕೋತೀನಿ. ಇಲ್ಲಿ 1 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಪಕ್ಕದಲ್ಲೇ ಮಾಡ್ಕೋತೀನಿ. ಓಕೆ, ನೋಡಿ ಈ ಥರ ಕುಚ್ಚುಗಳು ರೆಡಿಯಾಗಿದೆ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಕ್ರೋಶಾ ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಥರ ಡಿಸೈನ್ಸು. ಹಾಗೆ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಸೀರೆಗೆ ಮಾತ್ರ. ಹಾಗೆ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನೆಕ್ಸ್ಟ್ ಡಿಫ್ರೆಂಟ್ ಡಿಸೈನ್ ತೋರಿಸ್ತಿದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ಕಾಟನ್ ಥ್ರೆಡ್ಡಿಂದ ನೀವು ಲಾಕನ್ನು ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಡಿಸೈನು ಬೀಡ್ಸ್ ಚೇಂಜ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ. ಮೊದಲು ಒಂದು ಚಿಕ್ಕ ರೌಂಡ್ ಬೀಡು, ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡು, ಮತ್ತೆ ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡು, ಮತ್ತೆ ಒಂದು ಚಿಕ್ಕ ಬೀಡು. ಇಷ್ಟು ಬೀಡ್ಗಳನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಟೆಸಲನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಟೆಸಲ್ಸನ್ನು ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಕೆಲವೊಬ್ಬರು ಮತ್ತೆ ಕಮೆಂಟ್ಸ್ ಹಾಕ್ತಿರ್ತೀರ ಇದನ್ನು ಯಾವ ಥರ ಮಾಡಬೇಕಂತ.
ಅದಕ್ಕೋಸ್ಕರ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇರುತ್ತೆ ನೋಡಿ. ಮತ್ತೆ ಒಂದು ಬೀಡನ್ನು ಹಾಕಿದ್ದೀನಿ ಇದಕ್ಕೆ ಟೆಸಲ್ ಹಾಕಿದ ಮೇಲೆ. ಈಗ ಈ ಬೀಡ್ ಇದೆಯಲ್ಲ ಇದ್ರ ಹೊರಗಡೆಯಿಂದ ಈ ಥರ ತೆಗಿತೀನಿ. ಮೇಲ್ಗಡೆಯಿಂದ ತರಬೇಕು. ಈ ಥರ ಮೇಲ್ಗಡೆಯಿಂದ ತಂದು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಇದನ್ನು ಕೂಡ ಅಷ್ಟೇ ಈ ಥರ ಮೇಲ್ಗಡೆಯಿಂದ ತರ್ತೀನಿ. ವೈಟ್ ಬೀಡ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ನೋಡಿ. ಡಿಸೈನ್ ಸೇಮ್ ಇದೆ, ಆದರೆ ನೋಡೋದಕ್ಕೆ ವೈಟ್ ಬೀಡ್ಗೂ ಮತ್ತು ಗೋಲ್ಡ್ ಕಲರ್ ಬೀಡ್ಗೂ ಡಿಫ್ರೆನ್ಸ್ ತುಂಬಾ ಚೇಂಜ್ ಅನಿಸುತ್ತೆ. ಈಗ ಮತ್ತೆ ಈ ಬೀಡನ್ನು ಹಾಕ್ತೀನಿ. ಈಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಆವಾಗಲೇ ಹೇಳಿದಾಗೆ ಜಾಸ್ತಿ ಟೈಟಾಗಿ ಬೇಡ, ಮೀಡಿಯಮ್, ಅದು ಹ್ಯಾಂಗಿಂಗ್ ಥರ ಬರಬೇಕು. ಈ ಥರ ನೀವು ಪಲ್ಲು ಸೆರಗನ್ನು ಬಿಟ್ಟಾಗ ಈ ಥರ ಆಗಬೇಕದು. ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋತೀನಿ. ಈ ಥರ ನೀವು ಒಂದು 2-3 ಸಲ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು. ಇದಕ್ಕೂ ಅಷ್ಟೇ 350 ಚಾರ್ಜನ್ನು ಮಾಡ್ಕೋಬೋದು. ಹತ್ರ ಮಾಡಿಕೊಂಡ್ರೆ ತುಂಬಾ ಹತ್ರ ಹಾಕಿ ಅಂದಾಗ 400ವರೆಗೂ ನೀವು ಮಾಡ್ಕೋಬೋದು. ಇನ್ನೊಂದು ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಅಂತ. ಓಕೆ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಇದೆರಡು ಥರ ಮಾಡ್ಕೊಂಡಿದ್ದೀನಿ. ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಸೀರೆಗೆ. ಕ್ರೋಶ ಯಾರಿಗೆಲ್ಲ ಬರೋದಿಲ್ಲ ಅವರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಯಾರಿಗೆ ಹಾಕ್ಕೊಟ್ರು ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಈ 2 ಡಿಸೈನ್ಗಳು 350ಇಂದ 400 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡಿಸಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.